ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಶೀಲರು, ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವ ವಿಶೇಷತೆ ಏನು ಎಂಬುದನ್ನ ನೋಡೋಣ ಬನ್ನಿ. ಭೂಮಿಯಂತೆ ಸ್ಥಿರ, ಪರ್ವತದಂತೆ ಅಚಲ ತಾಳ್ಮೆ, ಎಲ್ಲವನ್ನ ಗೆಲ್ಲುವ ಸೌಂದರ್ಯ ಮತ್ತು ಐಷಾರಾಮಿ ಜೀವನದ ಆರಾಧಕರಾದ, ಹೊರಗಿನಿಂದ ನೋಡಲು ಮೌನಿ ಮತ್ತು ಹಠಮಾರಿಗಳಂತೆ ಕಂಡರೂ ತಮ್ಮವರನ್ನ ಜವಾಬ್ದಾರಿಯಿಂದ ನೋಡುವ ವ್ಯಕ್ತಿಗಳೇ ವೃಷಭ ರಾಶಿಯವರು. ಜ್ಯೋತಿಷ್ಯ ಚಕ್ರದ 2ನೇ ರಾಶಿ ಪ್ರೀತಿ, ಸೌಂದರ್ಯದ ಕಾರಕನಾಗಿ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ವೃಷಭ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿ ಚಕ್ರದಲ್ಲೇ ಅತ್ಯಂತ ಸ್ಥಿರ ಮತ್ತು ಭರವಸೆಯ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯ ಚಿಹ್ನೆ ಗೂಳಿ, ಅಂದ್ರೆ ವೃಷಭ ಇದು ಕೇವಲ ಒಂದು ಚಿಹ್ನೆಯಲ್ಲ. ವೃಷಭ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಗೂಳಿಯಂತೆ. ಅವರು ಶಾಂತ, ಸಹನಮಯಿ ಮತ್ತು ಶಕ್ತಿಶಾಲಿಗಳು. ಅವರನ್ನ ಒಮ್ಮೆ ಕೆಣಕಿದ್ರೆ ಅವರ ಕೋಪವನ್ನ ತಡೆಯೋದು ಅಸಾಧ್ಯ. ಅವರು ಯಾವುದೇ ಕೆಲಸವನ್ನ ನಿಧಾನವಾಗಿ ಆದರೆ ಅಚ್ಚುಕಟ್ಟಾಗಿ ಮತ್ತು ಪರಿಪೂರ್ಣವಾಗಿ ಮಾಡಲು ಇಷ್ಟಪಡ್ತಾರೆ. ಅವರಲ್ಲಿರುವ ಸ್ಥಿರತೆ ಮತ್ತು ದೃಢತೆ ಅವರನ್ನ ಅತ್ಯಂತ ನಂಬಿಕಸ್ಥರನ್ನಾಗಿ ಮಾಡುತ್ತದೆ. ಇವರ ತಪ್ಪಿಲ್ಲದೆ ಯಾರಾದರೂ ಇವರನ್ನ ಕೆಣಕಿದ್ರೆ ಎದುರಿರುವ ವ್ಯಕ್ತಿ ಯಾರೆಂದು ಕೂಡ ನೋಡದೆ, ಯಾವುದೇ ಭಯ, ಅಂಜಿಕೆ ಇಲ್ಲದೆ ಎದುರಿರುವ ವ್ಯಕ್ತಿ ಎಷ್ಟೇ ಸಮರ್ಥರಾಗಿದ್ರು ಅವರ ವಿರುದ್ಧ ಶರವೇಗದಲ್ಲಿ ಪ್ರತಿಕ್ರಿಯೆ ನೀಡುವ ಯಾರಿಗೂ ಹೆದರದ ಏಕೈಕ ರಾಶಿ ಅಂದ್ರೆ ವೃಷಭ ರಾಶಿಯವರು. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನು ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಬೌದ್ಧಿಕ ಸೌಂದರ್ಯಗಳ ಕಾರಕ. ಹಾಗಾಗಿಯೇ ವೃಷಭ ರಾಶಿಯವರಿಗೆ ಹುಟ್ಟಿನಿಂದಲೇ ಸೌಂದರ್ಯ, ಪ್ರಜ್ಞೆ, ಕಲಾತ್ಮಕ ದೃಷ್ಟಿಕೋನ ಮತ್ತು ಗುಣಮಟ್ಟದ ಜೀವನ ಶೈಲಿಯ ಬಗ್ಗೆ ಒಲವು ರಕ್ತದಲ್ಲಿಯೇ ಬಂದಿರುತ್ತೆ. ಅವರು ತಾವು ಮಾಡುವ ಪ್ರತಿ ಕೆಲಸದಲ್ಲೂ ಒಂದು ಅಂದವನ್ನ, ಒಂದು ಗುಣಮಟ್ಟವನ್ನ ಬಯಸ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಹಠಮಾರಿಗಳು, ಸೋಮಾರಿಗಳು ಮತ್ತು ಬದಲಾವಣೆಯನ್ನ ಇಷ್ಟಪಡುವವರು ಎಂದು ಕಾಣಿಸಬಹುದು. ಅವರು ತಮ್ಮ ನಿಲುವಿಗೆ ಬಲವಾಗಿ ಅಂಟ್ಕೊಳ್ತಾರೆ. ಆದರೆ ಅವರ ದೌರ್ಬಲ್ಯವಲ್ಲ, ಅದು ಅವರ ಸ್ಥಿರತೆ ಮತ್ತು ಆತ್ಮವಿಶ್ವಾಸದ ಪ್ರತಿರೂಪ. ಅವರ ಮನಸ್ಸಿನಲ್ಲಿ ಸದಾ ಭವಿಷ್ಯದ ಭದ್ರತೆ ಯೋಜನೆಗಳೇ ಇರುತ್ತವೆ. ಅನಿಶ್ಚಿತತೆ ಮತ್ತು ಗಡಿಬಿಡಿಯನ್ನ ಇವರು ಇಷ್ಟಪಡೋದಿಲ್ಲ. ತಮ್ಮ ಮತ್ತು ತಮ್ಮ ಕುಟುಂಬದ ಭವಿಷ್ಯವನ್ನ ಸುರಕ್ಷಿತವಾಗಿಡಬೇಕು ಎನ್ನುವುದು ಇವರ ಜೀವನದ ಪ್ರಮುಖ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ವೃಷಭ ರಾಶಿಯವರು ಕೇವಲ ಹಣ, ಆಸ್ತಿ ಮತ್ತು ಬೌದ್ಧಿಕ ಸುಖಗಳನ್ನ ಬಯಸ್ತಾರೆ, ಅವರಿಗೆ ಭಾವನೆಗಳೇ ಇಲ್ಲ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ವೃಷಭ ರಾಶಿಯವರು ಅತ್ಯಂತ ಭಾವನಾಜೀವಿಗಳು ಮತ್ತು ಸಂಬಂಧಗಳಿಗೆ ಬೆಲೆ ಕೊಡುವವರು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ಗಟ್ಟಿಮುಟ್ಟಾದ ವ್ಯಕ್ತಿತ್ವದ ಹಿಂದೆ ಅವರು ಒಂದು ಮೃದುವಾದ, ಪ್ರೀತಿಯಿಂದ ಕೂಡಿದ ಹೃದಯವನ್ನ ಬಚ್ಚಿಟ್ಟಿರ್ತಾರೆ. ಇವರಿಗೆ ತಮ್ಮ ಕುಟುಂಬ ಮತ್ತು ಸ್ನೇಹಿತರೆಂದರೆ ಪಂಚಪ್ರಾಣ. ತಮ್ಮ ಪ್ರೀತಿ ಪಾತ್ರರ ಸೌಕರ್ಯಕ್ಕಾಗಿ ಮತ್ತು ಸಂತೋಷಕ್ಕಾಗಿ ಎಂತಹ ಕಠಿಣ ಪರಿಶ್ರಮ ಪಡಲು ಇವರು ಸಿದ್ಧ. ಆದ್ರೆ ಯಾರಾದ್ರೂ ತಮ್ಮ ಭದ್ರತೆ ಅಥವಾ ತಮ್ಮವರ ನೆಮ್ಮದಿಗೆ ಧಕ್ಕೆ ತಂದ್ರೆ ಅದನ್ನ ಸಹಿಸೋದು ಬಹಳ ಕಷ್ಟ. ಒಳಗೊಳಗೆ ಗೂಳಿಯಂತೆ ಕಾದಿರ್ತಾರೆ. ಆದ್ರೆ ಆ ಕೋಪವನ್ನ ಹೊರಹಾಕಲು ಬಹಳ ಸಮಯ ತೆಗೆದುಕೊಳ್ತಾರೆ. ವೃಷಭ ರಾಶಿಯವರು ಅತ್ಯಂತ ನಿಷ್ಠಾವಂತ ಸ್ನೇಹಿತರು. ನೀವು ಮಧ್ಯರಾತ್ರಿಯಲ್ಲಿ ಸಹಾಯ ಕೇಳಿದ್ರು ಇಲ್ಲ ಅನ್ನದೇ ಬಂದು ನಿಲ್ಲುವ ವ್ಯಕ್ತಿತ್ವ ಇವರದು. ಸ್ನೇಹದಲ್ಲಿ ಇವರಷ್ಟು ಭರವಸೆಯ ವ್ಯಕ್ತಿ ಸಿಗೋದು ಕಷ್ಟ. ಆದ್ರೆ ಸ್ನೇಹದಲ್ಲಿ ನಂಬಿಕೆ ದ್ರೋಹವನ್ನ ಇವರು ಎಂದಿಗೂ ಕ್ಷಮಿಸೋದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ಆತುರ ಪಡುವುದಿಲ್ಲ. ಇವರ ಪ್ರೀತಿ ನಿಧಾನವಾಗಿ ಹರಡುವ ಸುಂದರ ಪುಷ್ಪ. ತಮ್ಮ ಸಂಗಾತಿಗೆ ಭದ್ರತೆ ಮತ್ತು ಸ್ಥಿರತೆಯನ್ನ ನೀಡುವುದು ಇವರ ಮೊದಲ ಆದ್ಯತೆ. ದುಬಾರಿ ಉಡುಗೊರೆಗಳಿಗಿಂತ ಗುಣಮಟ್ಟದ ಮತ್ತು ಶಾಶ್ವತವಾದ ವಸ್ತುವನ್ನ ನೀಡುವುದು ಇವರಿಗೆ ಇಷ್ಟ. ತಮ್ಮ ಪ್ರೀತಿ ಪಾತ್ರರನ್ನ ಜಗತ್ತಿನ ಎಲ್ಲಾ ಕಷ್ಟಗಳಿಂದ ರಕ್ಷಿಸುವ ವಿಷಯದಲ್ಲಿ ಇವರು ಬಂಡೆಯಂತೆ ನಿಲ್ತಾರೆ. ಸ್ನೇಹಿತರಾಗಿರಬಹುದು ಅಥವಾ ಇವರ ಪ್ರೇಮಿಗಳಾಗಿರಬಹುದು, ಅವರ ಮೇಲೆ ಇಡುವಂತಹ ಕಾಳಜಿ ಎಷ್ಟು ನಿಕಟವಾಗಿರುತ್ತದೆ ಎಂದ್ರೆ ಒಂದು ಕ್ಷಣವೂ ಅವರನ್ನ ಬಿಟ್ಟು ಬಿಡಲು ಇವರು ಬಯಸೋದಿಲ್ಲ. ಸದಾ ಅವರ ಒಳಿತು, ಬೇಕು, ಬೇಡಗಳ ಬಗ್ಗೆ ಚಿಂತೆ ಮಾಡುತ್ತಾ ಮುಂದಿನ ಭವಿಷ್ಯ ಹೇಗೆ ರೂಪಿಸಿಕೊಳ್ಳುವುದು ಎಂಬ ಪ್ಲಾನ್ನಲ್ಲಿರ್ತಾರೆ. ವೃತ್ತಿ ಜೀವನಕ್ಕೆ ಬಂದ್ರೆ ವೃಷಭ ರಾಶಿಯವರು ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮತ್ತೊಂದು ಹೆಸರು. ಇವರು ಸ್ವಂತ ಉದ್ಯಮ, ಬ್ಯಾಂಕಿಂಗ್, ಹಣಕಾಸು, ರಿಯಲ್ ಎಸ್ಟೇಟ್, ಕೃಷಿ, ಸಂಗೀತ, ಕಲೆ, ಅಡುಗೆ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ.
ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯನ್ನ ತಲುಪುವ ಅದ್ಭುತ ಕಲೆ ಇವರಲ್ಲಿದೆ. ವೃಷಭ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಎತ್ತಿದ ಕೈ. ಅದು ಹೊಸ ವ್ಯವಹಾರದಿಂದಿರಬಹುದು ಅಥವಾ ಹಣಕಾಸಿನ ಮೇಲ್ವಿಚಾರಣೆಯಾಗಿರಬಹುದು. ಲೀಲಾಜಾಲವಾಗಿ ಆ ಕೆಲಸಗಳನ್ನ ಪೂರೈಸಿ ಲಾಭ ಮಾಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಲಕ್ಷ್ಮಿಯ ಕೃಪೆಗೆ ಪಾತ್ರರಾದ ಇವರು ಹಣವನ್ನ ಹೇಗೆ ಗಳಿಸಬೇಕು ಮತ್ತು ಅದನ್ನ ಹೇಗೆ ಉಳಿಸಬೇಕು ಎಂಬುದನ್ನು ಚೆನ್ನಾಗಿ ಬಲ್ಲರು. ಐಷಾರಾಮಿ ಜೀವನ ಶೈಲಿ ಇಷ್ಟವಾದ್ರೂ ಅನಾವಶ್ಯಕವಾಗಿ ಖರ್ಚು ಮಾಡೋದಿಲ್ಲ. ಗುಣಮಟ್ಟದ ವಸ್ತುಗಳ ಮೇಲೆ ಹೂಡಿಕೆ ಮಾಡಲು ಇಷ್ಟಪಡ್ತಾರೆ. ಇವರ ಬಳಿ ಯಾವಾಗಲೂ ಹಣದ ಭದ್ರತೆ ಇರುತ್ತೆ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರು ನಾನು ಹಿಡಿದಿದ್ದೇ ದಾರಿ ಎಂಬ ಹಠಮಾರಿ ಸ್ವಭಾವ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಗುಣ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ತಮ್ಮ ಸಂಗಾತಿಯನ್ನ ಅತಿಯಾಗಿ ಹಚ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಪೊಸೆಸಿವ್ ಆಗಿ ವರ್ತಿಸ್ತಾರೆ. ಸಂಗಾತಿ ತಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಬೇಕು ಎಂದು ನಿರೀಕ್ಷಿಸ್ತಾರೆ. ಇವರ ಆರಾಮದಾಯಕ ಒಲವಿಂದ ಹೊರಬರಲು ಇಷ್ಟಪಡುವುದಿಲ್ಲ. ತಮ್ಮ ಹಠಮಾರಿತನವನ್ನ ಬದಿಗಿಟ್ಟು ಸಂಗಾತಿ ಅಭಿಪ್ರಾಯಗಳಿಗೆ ಮತ್ತು ಬದಲಾವಣೆಗಳಿಗೆ ತೆರೆದುಕೊಳ್ಳುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಭೂಮಿಯ ಮೇಲಿನ ಸ್ವರ್ಗಕ್ಕೆ ಸಮಾನ. ವೃಷಭ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ಲವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯಗಳಾಗುತ್ತದೆ. ಅತಿಯಾದ ಹಠಮಾರಿತನ ಇವರ ಸ್ಥಿರತೆಯ ಕೆಲವೊಮ್ಮೆ ಮೊಂಡುತನವಾಗಿ ಮಾರ್ಪಟ್ಟು ಇತರರ ಸಲಹೆಗಳನ್ನು ತಿರಸ್ಕರಿಸುವಂತೆ ಮಾಡುತ್ತೆ. ಇವರು ತಮ್ಮ ಆರಾಮದಾಯಕ ವಲಯವನ್ನ ಬಿಟ್ಟು ಹೊರಗೆ ಬರಲು ಇಷ್ಟಪಡೋದಿಲ್ಲ. ಅದು ಅವಕಾಶಗಳನ್ನ ಕಳೆದುಕೊಳ್ಳುವಂತೆ ಮಾಡಬಹುದು. ಇವರು ಕಷ್ಟಪಟ್ಟು ದುಡಿಯುತ್ತಾರೆ. ಆದ್ರೆ ಒಮ್ಮೆ ಆರಾಮದಾಯಕ ಸ್ಥಿತಿಗೆ ತಲುಪಿದ ನಂತರ ಅಲ್ಲಿಂದ ಕದಲೋದು ಇವರಿಗೆ ಕಷ್ಟವಾಗಬಹುದು. ಕೆಲವೊಮ್ಮೆ ಇವರು ಬೌದ್ಧಿಕ ವಸ್ತುಗಳಿಗೆ ಮತ್ತು ಸುಖಗಳಿಗೆ ಅತಿಯಾಗಿ ಅಂಟಿಕೊಳ್ತಾರೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರ್ತಾರೆ. ಭೂಮಿ ತತ್ವದ ರಾಶಿಯಾಗಿದ್ರಿಂದ ಇವರಲ್ಲಿ ಸಹಜವಾಗಿಯೇ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಆದ್ರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಗಂಟಲು, ಕುತ್ತಿಗೆ ಮತ್ತು ಕೈಗೆ ಸಂಬಂಧಿಸಿದ್ದು. ಶುಕ್ರನು ಕುತ್ತಿಗೆ ಮತ್ತು ಗಂಟಲಿನ ಭಾಗವನ್ನ ಪ್ರತಿನಿಧಿಸುವ ಗಂಟಲು ನೋವು ಸಾಮಾನ್ಯವಾಗಿ ಇವರ ಸಿಹಿ ಮತ್ತು ಕೊಬ್ಬಿನಾಂಶವಿರುವ ಆಹಾರದ ಪ್ರೀತಿಯು ತೂಕ ಹೆಚ್ಚಿಸಲು ಕಾರಣವಾಗಬಹುದು. ಇವರು ತಮ್ಮ ಆಹಾರ ಪದ್ಧತಿಯನ್ನ ನಿಯಂತ್ರಣದಲ್ಲಿರಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ವೃಷಭ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಸ್ಥಿರ, ಸುಂದರ ಮತ್ತು ಸುರಕ್ಷಿತ ಜೀವನವನ್ನು ಬಯಸ್ತಾರೆ. ಆದ್ರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತೆ. ಅದುವೇ ಹೊಂದಿಕೊಳ್ಳುವಿಕೆ ಮತ್ತು ಬದಲಾವಣೆ. ಇವರ ಜೀವನದ ದೊಡ್ಡ ಸವಾಲೆ. ತಮ್ಮ ಹಠಮಾರಿತನವನ್ನ ಮತ್ತು ಬದಲಾವಣೆಯ ಭಯವನ್ನ ಮೀರಿ ನಿಲ್ಲುವುದು ಇವರ ಜೀವನದ ಹೋರಾಟ. ತಮ್ಮ ಸುತ್ತಲಿನ ಅನಿಶ್ಚಿತ ಪ್ರಪಂಚದೊಂದಿಗೆ ಇರುತ್ತಾರೆ. ಯಾವಾಗಲೂ ಇವರು ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದು ಹೊಸ ವಿಚಾರಗಳನ್ನ ಕಲಿಯಲು ಮತ್ತು ಬದಲಾವಣೆಗಳನ್ನ ಸ್ವೀಕರಿಸಲು ಸಿದ್ಧರಾಗ್ತಾರೋ ಆವಾಗಲೇ ಇವರ ನಿಜವಾದ ಪ್ರಗತಿಯ ಪಯಣ ಪ್ರಾರಂಭವಾಗುತ್ತೆ. ನಿಜವಾದ ಭದ್ರತೆ ಅಂದ್ರೆ ಎಲ್ಲವನ್ನ ಹಿಡಿದಿಟ್ಟುಕೊಳ್ಳುವುದಲ್ಲ, ಬದಲಾಗಿ ಜೀವನದ ಹರಿವಿನೊಂದಿಗೆ ಹೊಂದಿಕೊಂಡು ಹೋಗೋದು ಎಂಬುದು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ವೃಷಭ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಹೊಂದಿಕೊಳ್ಳಲು ಕಲಿಯಿರಿ. ಎಲ್ಲವೂ ನೀವು ಅಂದುಕೊಂಡಂತೆ ನಡೆಯೋದಿಲ್ಲ. ಕೆಲವೊಮ್ಮೆ ಬದಲಾವಣೆ ಒಳ್ಳೆಯದನ್ನ ತರುತ್ತೆ. ಹೊಸ ವಿಷಯಗಳನ್ನ ಪ್ರಯತ್ನಿಸಿ. ನಿಮ್ಮ ರೂಲ್ಸ್ಗಳನ್ನ ಮುರಿದು ಹೊಸ ಅಭ್ಯಾಸಗಳನ್ನ, ಹೊಸ ಜಾಗಗಳನ್ನ ಅನ್ವೇಷಿಸಿ. ಕ್ಷಮಿಸಲು ಕಲಿಯಿರಿ. ಹಳೆಯ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಕ್ಷಮಿಸೋದ್ರಿಂದ ಮನಸ್ಸು ಹಗುರವಾಗುತ್ತೆ. ಶುಕ್ರರನ್ನ ಬಲಪಡಿಸಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಮತ್ತು ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನ ಪಠಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತೆ. ಹಾಗಾದ್ರೆ ವೃಷಭ ರಾಶಿ ಅಂದ್ರೆ ಕೇವಲ ಹಠ, ಸೋಮಾರಿತನ ಅಲ್ಲ. ಅವರೊಳಗೆ ಒಂದು ನಿಷ್ಠಾವಂತ ಹೃದಯವಿದೆ, ಜವಾಬ್ದಾರಿ ಹೊರುವ ಗುಣವಿದೆ, ತಮ್ಮವರನ್ನ ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪರಿಶ್ರಮದಿಂದ ಏನನ್ನಾದರೂ ಸಾಧಿಸುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಬಂಡೆಯಂತೆ ಕಠಿಣವಾಗಿ ಕಂಡ್ರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ಮತ್ತು ಭದ್ರತೆಯನ್ನು ನೀಡುವ ಆಲದ ಮರ. ಮುಂದಿನ ಬಾರಿ ನೀವು ಯಾವುದೇ ವೃಷಭ ರಾಶಿಯವರನ್ನ ಭೇಟಿಯಾದರೂ ಅವರ ಮೌನದ ಹಿಂದಿರುವ ಆಳವಾದ ಪ್ರೀತಿ ಮತ್ತು ನಿಷ್ಠೆಯನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ವೃಷಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಅನ್ನೋದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋ ಒಂದರ ಮೂಲಕವಾಗಿ ಹೇಳ್ತಾ ಇದ್ದೀವಿ ನೋಡಿ. ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗಾದ್ರೆ ಅದಕ್ಕೂ ಮುಂಚಿತವಾಗಿ ನೀವೇನಾದ್ರೂ ವೃಷಭ ರಾಶಿಯವರಾಗಿದ್ರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ. ಭಯ ಪಡೋದು ಮನುಷ್ಯನ ಸಹಜ ಗುಣವಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ. ಎಲ್ಲರೂ ಭೂತ ಪ್ರೇತಗಳಿಗೆ ಹೆದರಬೇಕು ಎಂದೇನಿಲ್ಲ. ಒಬ್ಬೊಬ್ಬರು ಭವಿಷ್ಯತ್ ಕಾಲದ ಬಗ್ಗೆ
ಹೆಚ್ಚು ಆಲೋಚನೆಯನ್ನ ಮಾಡುವುದರ ಮೂಲಕ ಹೆಚ್ಚು ಭಯಪಡ್ತಾರೆ. ಕುಂಡಲಿಯ 6, 8, 12ನೇ ಭಾವದಿಂದ ಯಾವ ವಿಚಾರದ ಬಗ್ಗೆ ಭಯಪಡ್ತೀರಾ ಎಂದು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಬಗ್ಗೆ ಭಯಪಟ್ಟರೆ, 8ನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯಪಡ್ತೀರಾ. 12ನೇ ಭಾವದಿಂದ ವ್ಯಕ್ತಿಗಳನ್ನ, ವಸ್ತುಗಳನ್ನ ಕಳೆದುಕೊಳ್ಳುವಂತಹ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿಯ 2ನೇ ರಾಶಿಯಾಗಿದೆ. ವೃಷಭ ರಾಶಿಯ ಚಿಹ್ನೆ ಎತ್ತು. ವೃಷಭ ಕೆಲಸ ಮಾಡುವಾಗ ಕೆಲಸದ ಕಡೆ ಗಮನ ವಹಿಸಿ ಮಾಡುವುದು, ಆರಾಮವಾಗಿ ಇರುವಾಗ ಆರಾಮದಾಯಕವಾಗಿರುವುದು ವೃಷಭ ರಾಶಿಯವರ ಗುಣವಾಗಿದೆ. ವೃಷಭ ರಾಶಿಯು ಭೂತತ್ವ ರಾಶಿಯಾಗಿದೆ. ಬಹಳ ತಾಳ್ಮೆಯ ಗುಣದವರು. ಕಾರಣವಿಲ್ಲದೆ ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ. ಕಾರಣವಿಲ್ಲದೆ ಇವರ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡೋದಿಲ್ಲ. ಇವರಿಗೆ ಕೋಪ ಬರುವುದು ತುಂಬಾ ಕಡಿಮೆ, ಬಂದರೆ ಅಷ್ಟು ಬೇಗ ಕಡಿಮೆ ಆಗುವುದಿಲ್ಲ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಗ್ರಹ ಎಂದ್ರೆ ಪ್ರೀತಿ, ಪ್ರೇಮಕ್ಕೆ ಕಾರಕ ಗ್ರಹ, ಜ್ಞಾನಕ್ಕೆ, ಕಲೆಗೆ, ಸಾಹಿತ್ಯ, ಸೌಂದರ್ಯಕ್ಕೆ ಕಾರಕ ಗ್ರಹ, ಆಡಂಬರಕ್ಕೆ ಕಾರಕ ಗ್ರಹವಾಗಿರೋದ್ರಿಂದ ನೀವು ನೋಡಲು ಸುಂದರ, ಆಕರ್ಷಕವಾಗಿರ್ತೀರಾ. ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಇವುಗಳಲ್ಲಿ ವಿಶೇಷ ಆಸಕ್ತಿಯನ್ನ ಇಟ್ಕೊಂಡಿರ್ತೀರಾ. ಸಮಾಜ ಹಾಗೂ ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣದವರು. ನಿಮ್ಮ ಜೊತೆ ಇರುವವರು ನಿಮ್ಮನ್ನ ಸೋಂಬೇರಿಗಳು ಎಂದು ಹೇಳುವುದು ಉಂಟು. ಆದ್ರೆ ವೃಷಭ ರಾಶಿಯವರು ಈ ರೀತಿ ಇರೋದಿಲ್ಲ. ಇವರು ಕೆಲಸ ಮಾಡುವುದು ನಿಧಾನವಾದರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಯೋಚಿಸಿ ನಿಧಾನವಾಗಿ, ಸಮಾಧಾನವಾಗಿ ಮಾಡ್ತಾರೆ. ಸ್ಥಿರವಾದ ರಾಶಿಯವರು. ವ್ಯವಹಾರಗಳನ್ನು ತುಂಬಾ ಬುದ್ಧಿವಂತಿಕೆಯಿಂದ ನಿಭಾಯಿಸುವವರು. ಇವರ ಜೀವನದ ಯಶಸ್ಸಿಗೆ ಮುಖ್ಯ ಕಾರಣವಾಗಿರುತ್ತದೆ. ವೃಷಭ ರಾಶಿಯವರು ಜೀವನವನ್ನ ಸ್ಥಿರವಾಗಿ, ವ್ಯವಸ್ಥಿತವಾಗಿ ನಡೆಸಲು ಇಚ್ಛಿಸುವವರು. ನೀವು ಹಣವನ್ನ ಕೂಡಿ ಹಾಕ್ತೀರಾ. ಭವಿಷ್ಯತ್ ಕಾಲಕ್ಕಾಗಿ ಹಣವನ್ನ ಉಳಿತಾಯ ಮಾಡ್ತೀರಾ. ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯ ಯಾವುದು ಅಂತ ನೋಡೋದಾದ್ರೆ, ಅವ್ಯವಸ್ಥಿತ ಜೀವನ, ಹಣವಿಲ್ಲದ ಜೀವನಕ್ಕೆ ಹೆದರ್ಕೊಳ್ತೀರಾ. ನಿಮ್ಮ ಬಳಿ ಹಣ ಕಡಿಮೆಯಾದ್ರೆ ನಿಮ್ಮಲ್ಲಿ ಭಯ, ಆತಂಕ ಸ್ಟಾರ್ಟ್ ಆಗುತ್ತೆ. ಮುಂದೆ ಹೇಗೋ ಏನೋ ಜೀವನ ಎನ್ನುವಂತಹ ಆತಂಕ ಇರ್ತದೆ. ಆದ್ರಿಂದ ಹಣವನ್ನ ಕೂಡಿ, ಕಳೆದು, ಲೆಕ್ಕಾಚಾರ ಹಾಕಿ ಹಣದ ಉಳಿತಾಯವನ್ನ ಮಾಡ್ತೀರಾ. ಹಣವಿಲ್ಲದಿದ್ರೆ ಲೈಫ್ ಫುಲ್ ಇಂಬ್ಯಾಲೆನ್ಸ್ ಅನ್ನುವಂತಹ ಫೀಲಿಂಗ್ ನಲ್ಲಿ ಇರ್ತೀರಾ. ತುಂಬಾ ಭಯ, ಆತಂಕ ಕಾಡುತ್ತದೆ. ಜೀವನವೆಂದ್ರೆ ವ್ಯವಸ್ಥಿತ ಹಾಗೂ ಅವ್ಯವಸ್ಥಿತ ಎಂಬುದೇ ಒಂದು ನಾಣ್ಯದ 2 ಮುಖಗಳಂತೆ. ಜೀವನದಲ್ಲಿ ಅವ್ಯವಸ್ಥಿತ ಸನ್ನಿವೇಶಗಳು ಬರುವುದು ಸಹಜ. ಈ ಅವ್ಯವಸ್ಥಿತ ಕಷ್ಟದ ಪರಿಸ್ಥಿತಿಗಳು ನಮಗೆ ಪಾಠವನ್ನು ಕಲಿಸಿ ಹೇಗೆ ಸುವ್ಯವಸ್ಥಿತವಾಗಿ ಜೀವನ ಸಮತೋಲನವಾಗಿ ಮಾಡಬೇಕೆಂದು ಕಲಿಯಲು ಬರುತ್ತದೆ. ಆದ್ದರಿಂದ ಅವ್ಯವಸ್ಥಿತ ಜೀವನಕ್ಕೆ ಹೆದರೋದನ್ನ ಬಿಟ್ಟು ಹೇಗೆ ಜೀವನವನ್ನ ವ್ಯವಸ್ಥಿತವಾಗಿ ನಿರ್ಭೀತಿಯಿಂದ ಸಾಗಿಸಬೇಕು ಎಂಬುದನ್ನ ಕಲಿತುಕೊಳ್ಳಿ. ಈ ವೃಷಭ ರಾಶಿಯವರು ತುಂಬಾನೇ ಸಹನೆಯಿಂದ, ಶಾಂತಿಯಿಂದ, ತಾಳ್ಮೆಯಿಂದ ಇವರು ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಒಂದು ವೇಳೆ ನಮಗೇನಾದ್ರೂ ತೊಂದರೆ ಆಗ್ತಾ ಇದೆ ಎಂದು ಗೊತ್ತಾದ್ರೆ ಸಾಕು, ನಾವೆಲ್ಲರೂ ತುಂಬಾ ರಿಯಾಕ್ಟ್ ಮಾಡ್ತೀವಿ. ಆದ್ರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ. ಸೈಲೆಂಟ್ ಆಗಿಯೇ ಇದ್ದು ಮೌನವಾಗಿಯೇ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ, ಈ ಮಾತಿಗೆ ವೃಷಭ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳಬಹುದು. ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇವರ ಹುಟ್ಟಿನಿಂದಲೇ ಬಂದಿರುತ್ತೆ. ಇವರು ಯಾವುದೇ ಕಾರಣಕ್ಕೂ ರೂಢಾಗಿ, ಹಾರ್ಷ್ ಆಗಿ ನಡೆದುಕೊಳ್ಳೋದಿಲ್ಲ. ತುಂಬಾನೇ ಸೈಲೆಂಟ್ ಆಗಿ, ಮೃದುವಾಗಿರುವಂತಹ ಮನಸ್ಸು ಇವರದ್ದು. ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಇವರು ತುಂಬಾನೇ ಖುಷಿಯಲ್ಲಿಯೇ ಇರ್ತಾರೆ. ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತದೆ. ವೃಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರುತ್ತದೆ. ಹಾಗಾಗಿ ಇವರು ಅಲಂಕಾರ ಮಾಡೋದ್ರಲ್ಲಿ ಹೆಚ್ಚು ಗಮನ ಕೊಡ್ತಾರೆ. ಜೊತೆಗೆ ಅಲಂಕಾರ ಪ್ರಿಯರು ಆಗಿರ್ತಾರೆ. ಚಂದ್ರನು ವೃಷಭ ರಾಶಿಯಲ್ಲಿ ಯಥೇಚ್ಛವಾಗಿರೋದ್ರಿಂದ ಚಂದ್ರನು 15 ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ. ಇನ್ನುಳಿದ 15 ದಿನಗಳ ಕಾಲ ಮಂಕಾಗ್ತಾನಲ್ಲ, ಆ ರೀತಿ ನಿಮ್ಮ ಜೀವನದಲ್ಲಿ 15 ದಿನ ಖುಷಿಯಲ್ಲಿಯೇ ಚೆನ್ನಾಗಿಯೇ ಇರ್ತೀರಾ. ಇನ್ನು 15 ದಿನಗಳ ಕಾಲ ದಿಢೀರಂತ ನೀವು ಸೈಲೆಂಟ್ ಆಗಿ ಬಿಡ್ತೀರಾ. ಏನ್ ಮಾಡಲು ಆಗದೆ, ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ. ನಿಮ್ಮ ಜೀವನದಲ್ಲಿ ತುಂಬಾನೇ ದುಃಖ ಬಂದ್ಬಿಡುತ್ತೆ. ಯಾಕಂದ್ರೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸ್ಬೇಕೆಂದು, ಮೇಕಪ್ ಮಾಡ್ಕೊಳ್ಬೇಕೆಂದು ತುಂಬಾ ಆಸೆ ಇರುತ್ತದೆ. ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನ ಖರ್ಚು ಮಾಡ್ತೀರಾ. ಈ ರೀತಿ ಯೋಚನೆ ಮಾಡುವವರು ವೃಷಭ ರಾಶಿಯವರು. ಹಾಗಾಗಿಯೇ ಅತಿ ಹೆಚ್ಚು ಕಲೆಗಾರರು ವೃಷಭ ರಾಶಿಯವರು ಎಂದೇ ಹೇಳಬಹುದು. ಹಲವಾರು ವಿಚಾರಗಳನ್ನ ಭೇದಿಸೋದ್ರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ಎಂದೇ ಹೇಳಬಹುದು. ವೃಷಭ ರಾಶಿಯವರು ತುಂಬಾನೇ ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದ್ರೆ, ಹೆಚ್ಚಾಗಿ ಕೋಪ ಮಾಡಿಕೊಳ್ಳೋದಿಲ್ಲ. ವೃಷಭ ರಾಶಿಯವರು ನೃತ್ಯ, ಸಂಗೀತ, ಪುಸ್ತಕ ಓದುವುದು, ಬರೆಯುವ ಕಲೆ, ಹೀಗೆ ನಾನಾ ರೀತಿಯ ಕಲೆಗಳನ್ನ ತಿಳಿದುಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿಂದಲೇ ಬಂದುಬಿಟ್ಟಿರುತ್ತೆ. ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರು ಎಂದೇ ಹೇಳಬಹುದು. ಇನ್ನು ವೃಷಭ ರಾಶಿಯವರು ಅನೇಕ ವಿಚಾರಗಳನ್ನ ಭೇದಿಸೋದ್ರಲ್ಲಿ ಇವರು ಎತ್ತಿದ ಕೈ ಎಂದು ಹೇಳಬಹುದು. ಇವರು ಯಾವುದೇ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟು ಬೇಗ ಕಲ್ತ್ಕೊಳ್ತಾರೆ. ಯಾವುದೇ ವಿಚಾರವಾಗಿರ್ಲಿ, ವಿಷಯವಾಗಿರ್ಲಿ, ಅದರ ಬಗ್ಗೆ ತುಂಬಾ
ಸರ್ಚ್ ಮಾಡ್ತಾರೆ, ಜೊತೆಗೆ ಆ ವಿಚಾರವನ್ನ ಆದಷ್ಟು ಬೇಗ ತಿಳಿದುಕೊಳ್ತಾರೆ. ಈ ರೀತಿಯ ಸ್ವಭಾವದವರು ಈ ವೃಷಭ ರಾಶಿಯವರು. ಇನ್ನು ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳಾನೇ ನಿರೀಕ್ಷೆ ಮಾಡ್ತಾರೆ. ಈ ರಾಶಿಯವರು ಅಂದ್ರೆ ಈಗ ಯಾರನ್ನಾದ್ರೂ ಲವ್ ಮಾಡ್ತಾರೆ ಅಂದ್ಕೊಳ್ಳಿ, ಇವರು ಯಾರನ್ನೂ ಸಹ ಅಷ್ಟು ಬೇಗ ಪ್ರೀತಿ ಮಾಡೋದಿಲ್ಲ. ಒಂದು ವೇಳೆ ಲವ್ ಮಾಡಿದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಸಹ ಬಿಡೋದೂ ಇಲ್ಲ. ಈಗ ಗಂಡ ಹೆಂಡತಿಯೇ ಆಗಿದ್ದಲ್ಲಿ, ಹೆಂಡತಿ ವೃಷಭ ರಾಶಿಯವರ ಆಗಿದ್ರೆ ಗಂಡನಿಂದ ಜಾಸ್ತಿ ಪ್ರೀತಿಯನ್ನ ಬಯಸ್ತಾರೆ. ವೃಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನ ಬಹಳ ಗೌರವಿಸ್ತಾರೆ, ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲವೇ ವೃಷಭ ರಾಶಿಯ ಗಂಡಸರು ಇದ್ರೆ ಇವರ ತಾಯಿ, ಇವರ ಹೆಂಡತಿ ಮತ್ತು ಇವರ ಮಕ್ಕಳು ಇವೆಲ್ಲರಿಂದ ಸಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಈ ವೃಷಭ ರಾಶಿಯವರು ಎತ್ತಿದ ಕೈ ಎಂದು ಹೇಳಬಹುದು. ಇನ್ನ ವೃಷಭ ರಾಶಿಯವರು ಇವರ ಕುಟುಂಬವನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೊಳ್ತಾರೆ. ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ವೃಷಭ ರಾಶಿಯವರು ಹೇಗೆ ಅಂದ್ರೆ ಮನೆಯ ಸದಸ್ಯರೆಲ್ಲರನ್ನ ನನ್ನನ್ನ ಬಹಳ ಪ್ರೀತಿ ಮಾಡ್ತಾರೆ, ನೋಡ್ಕೊಳ್ತಾರೆ, ಹಾಗೆಯೇ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿರ್ತಾರೆ, ನಾನು ಸಹ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎನ್ನುವಂತಹ ಹೃದಯ ಉಳ್ಳವರು. ಹಾಗಾಗಿ ವೃಷಭ ರಾಶಿಯವರಿಗೆ ಇವರ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಅವರ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಇರೋದಿಲ್ಲ, ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ. ಇವರು ತನ್ನ ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಇವರ ಕುಟುಂಬವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನ ಬಿಟ್ಕೊಡುವ ಪ್ರಶ್ನೆಯೇ ಇಲ್ಲ. ಇನ್ನ ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹಣ ಉಳಿಸೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳಬಹುದು. ವೃಷಭ ರಾಶಿಯವರು ತುಂಬಾನೇ ಕಂಜೂಸ್ ಅಂತಾನೆ ಹೇಳಬಹುದು. ಹಣವನ್ನ ಜಾಸ್ತಿ ಖರ್ಚು ಮಾಡಲ್ಲ, ಸ್ವಲ್ಪವೇ ಖರ್ಚು ಮಾಡ್ತಾರೆ. ಆದ್ರೆ ಖರ್ಚು ಮಾಡಲೇಬೇಕಾದ ಸಮಯದಲ್ಲಿ ತುಂಬಾ ಖರ್ಚು ಮಾಡಿಬಿಡ್ತಾರೆ. ಇಂತಹ ಮನಸ್ಸುಳ್ಳ ಸ್ವಭಾವದವರು ವೃಷಭ ರಾಶಿಯವರು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ವೃಷಭ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೀತಾ ಇದೆ ಅನ್ಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ, ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವ ಸಭ್ಯ ವ್ಯಕ್ತಿಗಳಾಗಿರ್ತಾರೆ. ವಿಶ್ವಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಮತ್ತು ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನ ನೋಡೋಣ ಬನ್ನಿ. ಜ್ಯೋತಿಷ್ಯ ಚಕ್ರದ 2ನೇ ರಾಶಿ ವೃಷಭ ರಾಶಿ. ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಂತಹ ರಹಸ್ಯಗಳಿವೆ, ಅವರ ಶಾಂತ ಸ್ವಭಾವದ ಹಿಂದೆ ಅದೆಂತಹ ಹಠಮಾರಿತನ ಅಡಗಿದೆ. ನೀವು ವೃಷಭ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಹತ್ತಿರದವರು ಈ ರಾಶಿಯವರಾಗಿದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ. ಬಂಡೆಯಂತೆ, ಸ್ಥಿರ ಭೂಮಿಯಂತೆ, ಸಹನಶೀಲ, ಪ್ರೀತಿ, ಸೌಂದರ್ಯದ ಆರಾಧಕ, ಆದ್ರೆ ಒಮ್ಮೆ ಕೆಣಕಿದ್ರೆ ಯಾರಿಂದಲೂ ತಡೆಯಲಾಗದ ಶಕ್ತಿ, ಇವರೇ ವೃಷಭ ರಾಶಿಯವರು. ಇಂದು ನಾವು ರಾಶಿ ಚಕ್ರದ ಅತ್ಯಂತ ಸ್ಥಿರ ಮತ್ತು ಭರವಸೆಯ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರ ಜನರಲ್ಲಿ ಪ್ರಾಮಾಣಿಕತೆ, ಸ್ಥಿರತೆ ಹಾಗೂ ಸೂಕ್ಷ್ಮತೆಯನ್ನ ಹೆಚ್ಚಾಗಿ ಕಾಣಬಹುದು. ಇವರು ಪ್ರಕೃತಿಯ ಜೊತೆಗೆ ಆಳವಾದ ಸಂಬಂಧವನ್ನ ಹೊಂದಿರ್ತಾರೆ ಹಾಗೂ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನ ಆನಂದಿಸುವುದಕ್ಕೆ ಕೂಡ ಅವರು ಇಷ್ಟಪಡ್ತಾರೆ. ಜೀವನವನ್ನ ಇವರು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡ್ತಾರೆ ಹಾಗೂ ಇದೇ ಕಾರಣಕ್ಕಾಗಿ ತಾವು ಅಂದುಕೊಂಡಿರುವಂತಹ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಬಹುದಾಗಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನ ಇಷ್ಟಪಡುವರು. ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನ ವಿನಿಯೋಗಿಸುವರು. ವಿಶ್ವಾರ್ಹ ವರ್ತನೆ, ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವಂತಹ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಲ್ಲೀನತೆಯನ್ನ ತೋರುವರು. ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನ ಕೇಂದ್ರೀಕರಿಸುವರು. ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನ ಸುಲಭವಾಗಿ ನಿರ್ವಹಿಸುವರು. ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನ ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು, ಕೃಷಿ, ಬ್ಯಾಂಕ್ ಕೆಲಸ, ಕಲೆ, ಪಾಕಶಾಲೆಗೆ ಸಂಬಂಧಿಸಿದಂತಹ ವೃತ್ತಿ ಜೀವನಗಳಲ್ಲಿ ಹೆಚ್ಚಿನ ಯಶಸ್ಸನ್ನ ಕಾಣುವರು. ವೃಷಭ ರಾಶಿಯ ಚಿಹ್ನೆ ಗೂಳಿ ಅಥವಾ ಎತ್ತು. ಕೇವಲ ಒಂದು ಚಿಹ್ನೆಯಲ್ಲ, ಅದುವೇ ವೃಷಭ ರಾಶಿಯವರ ಸಂಪೂರ್ಣ ವ್ಯಕ್ತಿತ್ವದ ಕನ್ನಡಿ, ಗೂಳಿಯಂತೆ. ಇವರು ಅತ್ಯಂತ ಶಾಂತ, ಸಹನಶೀಲ ಮತ್ತು ತಮ್ಮ ಪಾಡಿಗೆ ತಾವು ಇರುವಂತಹ ವ್ಯಕ್ತಿಗಳು. ಅನಾವಶ್ಯಕವಾಗಿ ಯಾರ ವಿಷಯಕ್ಕೂ ಹೋಗೋದಿಲ್ಲ. ಆದ್ರೆ ಒಮ್ಮೆ ಇವರ ತಾಳ್ಮೆ ಕೆಟ್ಟು ಹೋದ್ರೆ, ಇವರನ್ನ ಕೆಣಕಿದ್ರೆ ಆ ಗೂಳಿಯ ರೌದ್ರಾವತಾರವನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವರ ಶಕ್ತಿ, ಅವರ ಹಠ ಅಸಾಧಾರಣ ಮತ್ತು ತಮ್ಮ ಗುರಿಯನ್ನ ತಲುಪುವವರೆಗೂ ಸುಮ್ಮನೆ ಇರೋದಿಲ್ಲ. ಈ ರಾಶಿಯ ಅಧಿಪತಿ ಶುಕ್ರದೇವ.
ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಬೌದ್ಧಿಕ ಸುಖಗಳ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ವೃಷಭ ರಾಶಿಯವರಿಗೆ ಹುಟ್ಟಿನಿಂದಲೇ ಸೌಂದರ್ಯ ಪ್ರಜ್ಞೆ, ಕಲಾತ್ಮಕ ದೃಷ್ಟಿ ಮತ್ತು ಗುಣಮಟ್ಟದ ವಸ್ತುಗಳ ಮೇಲೆ ಒಲವು ಹೆಚ್ಚಾಗಿರುತ್ತೆ. ಇವರಿಗೆ ಜೀವನವನ್ನ ಆನಂದಿಸೋದು ಹೇಗೆಂದು ಚೆನ್ನಾಗಿ ತಿಳಿದಿದೆ. ಮೇಲ್ನೋಟಕ್ಕೆ ಇವರು ಬಹಳ ಸೌಮ್ಯ, ನಿಧಾನ ಮತ್ತು ಕೆಲವೊಮ್ಮೆ ಸೋಮಾರಿಗಳಂತೆ ಕಾಣಿಸಬಹುದು. ಹೆಚ್ಚು ಆತುರ ಪಡದೆ ಪ್ರತಿಯೊಂದಕ್ಕೂ ಯೋಚಿಸಿ ಅಳೆದು ತೂಗಿ ನಿರ್ಧರಿಸುತ್ತಾರೆ. ಆದ್ರೆ ಇದು ಇವರ ಸೋಮಾರಿತನವಲ್ಲ, ಅದು ಅವರ ಜಾಗರೂಕತೆ ಮತ್ತು ಸ್ಥಿರತೆ. ಅವಸರದ ನಿರ್ಧಾರಗಳಿಂದ ಆಗುವ ಅನಾಹುತಗಳ ಬಗ್ಗೆ ಇವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಷಭ ರಾಶಿಯವರು ಬರೀ ಹಣ, ಆಸ್ತಿ, ಬೌದ್ಧಿಕ ವಸ್ತುಗಳಿಗೆ ಬೆಲೆ ಕೊಡುತ್ತಾರೆ, ಅವರಿಗೆ ಭಾವನೆಗಳ ಬೆಲೆ ಇಲ್ಲ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ವೃಷಭ ರಾಶಿಯವರು ಅತ್ಯಂತ ನಿಷ್ಠಾವಂತ ಮತ್ತು ಭಾವನಾ ಜೀವಿಗಳು ಹೌದು. ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಕೊಡುವ ಭದ್ರತೆ ಮತ್ತು ಸುರಕ್ಷತೆಗೆ ಜಗತ್ತಿನಲ್ಲಿ ಯಾವುದೂ ಸಮಾನವಾಗದು. ಇವರ ಕೇವಲ ಮಾತಿಗಷ್ಟೇ ಸೀಮಿತವಾಗಿರೋದಿಲ್ಲ. ತಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಂಗಾತಿಯ ಸೌಕರ್ಯಕ್ಕಾಗಿ, ಸಂತೋಷಕ್ಕಾಗಿ ಏನು ಬೇಕಾದ್ರೂ ಮಾಡಲು ಸಿದ್ಧರಿರ್ತಾರೆ. ಅವರು ಪ್ರೀತಿಯನ್ನ ತೋರಿಸುವ ವಿಧಾನವೇ ಬೇರೆ. ನಿಮಗಿಷ್ಟವಾದ ಊಟವನ್ನ ಮಾಡಿ ಬಡಿಸುತ್ತಾರೆ, ನಿಮಗೆ ಆರ್ಥಿಕವಾಗಿ ಆಸರೆಯನ್ನಾಗಿ ನಿಲ್ತಾರೆ. ವೃಷಭ ರಾಶಿಯವರು ಅತ್ಯುತ್ತಮ ಸ್ನೇಹಿತರು. ಇವರ ಸ್ನೇಹ ಶಾಶ್ವತ. ಒಮ್ಮೆ ನಿಮ್ಮನ್ನ ತಮ್ಮ ಸ್ನೇಹಿತರೆಂದು ಒಪ್ಪಿಕೊಂಡ್ರೆ ಜೀವನ ಪರ್ಯಂತ ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ಕಷ್ಟದ ಸಮಯದಲ್ಲಿ ಬಂಡೆಯಂತೆ ನಿಮ್ಮ ಹಿಂದೆ ನಿಲ್ತಾರೆ. ಇವರ ಸ್ನೇಹದಲ್ಲಿ ನಾಟಕೀಯತೆ ಇರುವುದು ಕೇವಲ ಶುದ್ಧ ಮತ್ತು ಅಚಲವಾದ ನಿಷ್ಠೆ. ವೃತ್ತಿ ಜೀವನಕ್ಕೆ ಬಂದ್ರೆ ವೃಷಭ ರಾಶಿಯವರನ್ನ ಮೀರಿಸಲು ಕಷ್ಟ. ಇವರ ತಾಳ್ಮೆ ಮತ್ತು ಪರಿಶ್ರಮವೇ ಇವರ ದೊಡ್ಡ ಶಕ್ತಿ. ಯಾವುದೇ ಕೆಲಸವನ್ನ ನಿಧಾನವಾಗಿ ಪ್ರಾರಂಭಿಸಿದ್ರು ಅದನ್ನ ಪರಿಪೂರ್ಣವಾಗಿ ಮುಗಿಸದೆ ಬಿಡುವುದಿಲ್ಲ. ಇವರಲ್ಲಿ ಸ್ಥಿರತೆ ಮತ್ತು ಭರವಸೆಯ ಗುಣದಿಂದಾಗಿ ಇವರು ಹಣಕಾಸು, ಬ್ಯಾಂಕಿಂಗ್, ರಿಯಲ್ ಎಸ್ಟೇಟ್, ಕೃಷಿ, ಕಲೆ ಮತ್ತು ಸಂಗೀತ, ಆಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅದ್ಭುತ ಯಶಸ್ಸನ್ನ ಸಾಧಿಸ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು. ಹಣದ ಮೌಲ್ಯವನ್ನ ಚೆನ್ನಾಗಿ ಬಲ್ಲರು. ದುಂದುವೆಚ್ಚ ಮಾಡದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರಲ್ಲಿ ಇವರು ನಿಪುಣರು. ಆದ್ರೆ ಇವರು ಜಿಪುಣರಲ್ಲ. ತಾವು ಕಷ್ಟಪಟ್ಟು ದುಡಿದ ದುಡ್ಡನ್ನ ಗುಣಮಟ್ಟದ ಜೀವನ, ಉತ್ತಮ ಆಹಾರ, ಸುಂದರವಾದ ಮನೆ ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಮಾಡಲು ಹಿಂಜರಿಯುವುದಿಲ್ಲ. ಇವರಿಗೆ ಬೆಸ್ಟ್ ಮಾತ್ರ ಬೇಕು. ಪ್ರೀತಿಯ ವಿಚಾರದಲ್ಲಿ ವೃಷಭ ರಾಶಿಯವರು ಬಹಳ ನಿಧಾನ. ಸುಲಭವಾಗಿ ಯಾರನ್ನೂ ನಂಬೋದಿಲ್ಲ, ಪ್ರೀತಿಯಲ್ಲಿ ಬೀಳೋದಿಲ್ಲ. ಇವರಿಗೆ ಸಂಬಂಧದಲ್ಲಿ ಭದ್ರತೆ, ನಂಬಿಕೆ ಮತ್ತು ಸ್ಥಿರತೆ ಬಹಳ ಮುಖ್ಯ. ಆದ್ರೆ ಒಮ್ಮೆ ಪ್ರೀತಿಸಲು ಶುರು ಮಾಡಿದ್ರೆ ಅವರಷ್ಟು ಪ್ರಾಮಾಣಿಕವಾಗಿ ಮತ್ತು ಸಂಪ್ರೀತವಾಗಿ ಪ್ರೇಮಿಗಳು ಸಿಗುವುದು ಕಷ್ಟ. ಅವರ ಪ್ರೀತಿ ಆಳ ಮತ್ತು ಸ್ಥಿರ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಅವರ ಅತಿಯಾದ ಪೊಸೆಸಿವ್ನೆಸ್ ಅಥವಾ ಒಡೆತನದ ಭಾವನೆ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸಬಹುದು. ನನ್ನವರು ಎಂಬ ಭಾವನೆ ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಅದು ಕೆಲವೊಮ್ಮೆ ಅನುಮಾನಕ್ಕೆ ಕಾರಣವಾಗಬಹುದು. ಇವರ ಹಠಮಾರಿ ಸ್ವಭಾವದಿಂದಾಗಿ ಸಣ್ಣ ಪುಟ್ಟ ಜಗಳಗಳು ದೊಡ್ಡದಾಗುವ ಸಾಧ್ಯತೆ ಇರುತ್ತೆ. ಇವರನ್ನ ಬದಲಾಯಿಸಲು ಪ್ರಯತ್ನಿಸುವುದು ಗಾಳಿಗೆ ವಿರುದ್ಧವಾಗಿ ಈಜಿದಂತೆ. ಇವರನ್ನ ಪ್ರೀತಿಸುವವರು ಇದ್ದ ಹಾಗೇ ಸ್ವೀಕರಿಸಬೇಕು. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರುವ ವೃಷಭ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ಕೇಳಿದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗಿರುತ್ತೆ. ತಾವು ಹಿಡಿದ ಮೂಲಕ್ಕೆ ಮೂರೇ ಕಾಲು ಎನ್ನುವ ಸ್ವಭಾವ. ಒಮ್ಮೆ ಒಂದು ನಿರ್ಧಾರವನ್ನ ಮಾಡಿದ್ರೆ ಅದನ್ನ ಬದಲಾಯಿಸೋದು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ಹಠಾತ್ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲು ಇವರಿಗೆ ಬಹಳ ಕಷ್ಟವಾಗುತ್ತೆ. ಕೆಲವೊಮ್ಮೆ ಇವರ ಆರಾಮದಾಯಕ ಜೀವನ ಶೈಲಿಯ ಮೇಲೆ ಪ್ರೀತಿ ಸೋಮಾರಿತನಕ್ಕೆ ತಿರುಗಬಹುದು ಮತ್ತು ವಸ್ತುಗಳು ಮತ್ತು ತಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಇವರು ಬಹಳ ಪೊಸೆಸಿವ್ನೆಸ್ ಆಗಿರ್ತಾರೆ. ಇದನ್ನ ಹಂಚಿಕೊಳ್ಳಲು ಇಷ್ಟಪಡೋದಿಲ್ಲ. ಯಾರಾದ್ರೂ ಇವರಿಗೆ ದ್ರೋಹ ಮಾಡಿದ್ರೆ ಅಥವಾ ನೋವನ್ನ ಕೊಟ್ರೆ ಅದನ್ನ ಮರೆಯುವುದು ಮತ್ತು ಅವರನ್ನ ಕ್ಷಮಿಸುವುದು ಬಹಳ ಕಷ್ಟ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರ್ತಾರೆ. ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಗಂಟಲು, ಕುತ್ತಿಗೆ ಮತ್ತು ಕೈಕಾಲಿಗೆ ಸಂಬಂಧಿಸಿದ್ದು. ಧ್ವನಿ ಪೆಟ್ಟಿಗೆಯ ಸಮಸ್ಯೆ, ನೆಗಡಿ, ಕೆಮ್ಮು ಇವರಿಗೆ ಸಾಮಾನ್ಯ. ಜೊತೆಗೆ ಸಿಹಿ ಮತ್ತು ಜಿಡ್ಡಿನ ಆಹಾರದ ಮೇಲಿನ ಪ್ರೀತಿಯಿಂದಾಗಿ ತೂಕ ಹೆಚ್ಚಾಗುವ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಇವರು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಆಹಾರದಲ್ಲಿ ಮಿತವಾಗಿರುವುದು ಅತ್ಯಗತ್ಯ. ಬನ್ನಿ ಈಗ ವೃಷಭ ರಾಶಿಯವರ ಜೀವನದ ಅಂತಿಮ ಮತ್ತು ಬಹುದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ. ಶುಕ್ರನ ಪ್ರಭಾವದಲ್ಲಿರುವ ಇವರ ಜೀವನದ ಮ್ಯಾಜಿಕ್ ಏನಂದ್ರೆ ತಾಳ್ಮೆಯಿಂದಲೇ ಸಾಮ್ರಾಜ್ಯವನ್ನ ಕಟ್ಟೋದು. ಬೇರೆ ರಾಶಿಯವರು ಆತುರದಲ್ಲಿ ಓಡುತ್ತಾರೆ. ವೃಷಭ ರಾಶಿಯವರು ನಿಧಾನವಾಗಿ ಸ್ಥಿರವಾಗಿ ಹೆಜ್ಜೆಯನ್ನ ಇಟ್ಟು ತಮ್ಮ ಗುರಿಯನ್ನ ತಲುಪ್ತಾರೆ. ಇವರ ಜೀವನದಲ್ಲಿ ಯಶಸ್ಸು ರಾತ್ರೋರಾತ್ರಿ ಬರೋದಿಲ್ಲ. ಅದು ಇವರ ನಿರಂತರ ಪರಿಶ್ರಮ, ತಾಳ್ಮೆ ಮತ್ತು ಉಳಿತಾಯದ ಫಲ. ವಯಸ್ಸು ಹೆಚ್ಚಾದಂತೆ ಇವರ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ
ಸಾಮಾಜಿಕವಾಗಿ ಸ್ಥಾನಮಾನ ಎಲ್ಲವೂ ವೃದ್ಧಿಸುತ್ತಾ ಹೋಗುತ್ತದೆ. ಇವರು ಕಟ್ಟಿದ ಸಾಮ್ರಾಜ್ಯ ಅಲುಗಾಡದಷ್ಟು ಭದ್ರವಾಗುತ್ತದೆ. ಯಾರು ಇವರನ್ನ ನಿಧಾನ ಸೋಮಾರಿ ಎಂದು ಕರೀತಾ ಇದ್ರು ಅವರೇ ಇವರ ಸ್ಥಿರವಾದ ಯಶಸ್ಸನ್ನ ನೋಡಿ ಬೆರಗಾಗ್ತಾರೆ. ಇದುವೇ ವೃಷಭ ರಾಶಿಯವರ ಜೀವನದ ಅತಿ ದೊಡ್ಡ ಸತ್ಯ. ವೃಷಭ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಜೀವನದಲ್ಲಿ ಎಲ್ಲವೂ ತಮ್ಮ ಹಿಡಿತದಲ್ಲಿರೋದಿಲ್ಲ. ಬದಲಾವಣೆಗಳನ್ನ ತೆರೆದ ಮನಸ್ಸಿನಿಂದ ಸ್ವೀಕರಿಸಲು ಪ್ರಯತ್ನಿಸಿ. ಕೆಲವೊಮ್ಮೆ ಇತರರ ಅಭಿಪ್ರಾಯಕ್ಕೂ ಬೆಲೆ ಕೊಡುವುದು ಸಂಬಂಧವನ್ನ ಉಳಿಸುತ್ತದೆ. ಹೊಸ ಹವ್ಯಾಸ, ಹೊಸ ಜಾಗಗಳಿಗೆ ಭೇಟಿ ನೀಡಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು, ಬಿಳಿ ಬಣ್ಣದ ವಸ್ತುಗಳನ್ನ, ಹಾಲು, ಸಕ್ಕರೆ, ಬಟ್ಟೆ ದಾನ ಮಾಡುವುದರಿಂದ ಶುಕ್ರನ ಅನುಗ್ರಹ ಹೆಚ್ಚಾಗುತ್ತೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತೆ. ಹಾಗಾದ್ರೆ ವೃಷಭ ರಾಶಿ ಅಂದ್ರೆ ಕೇವಲ ಹಠಮಾರಿತನವಲ್ಲ, ಅವರೊಳಗೆ ಅಪಾರವಾದ ಪ್ರೀತಿ ಇದೆ, ಬಂಡೆಯಂತಹ ನಿಷ್ಠೆ ಇದೆ, ಭೂಮಿಯಂತಹ ಸಹನೆ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಸೌಧವನ್ನ ಕಟ್ಟುವ ಅದ್ಭುತ ಶಕ್ತಿ ಇದೆ. ಮುಂದಿನ ಬಾರಿ ನೀವು ಯಾವುದೇ ವೃಷಭ ರಾಶಿಯವರನ್ನ ಭೇಟಿಯಾದಾಗ ಅವರ ಶಾಂತ ಸ್ವಭಾವದ ಹಿಂದಿರುವ ಈ ಅಚಲವಾದ ಶಕ್ತಿಯನ್ನ ಮತ್ತು ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.